ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇತಿಹಾಸದ ಒಂದು ರೋಚಕ ಅಧ್ಯಾಯದ ಬಗ್ಗೆ ಮಾತನಾಡಲಿದ್ದೇವೆ. ದುರ್ಬಲವಾಗಿ ಕೈಸೇರಿದ ಒಂದು ಸಾಮ್ರಾಜ್ಯ ಹೇಗೆ ಒಂದು ಸುವರ್ಣಯುಗವಾಗಿ ಬದಲಾಯಿತು ಅನ್ನೋದರ ಕತೆ ಇದು. ಬನ್ನಿ, ಇತಿಹಾಸದ ಪುಟಗಳನ್ನು ತಿರುವಿ ಭಾರತದ ಭವಿಷ್ಯವನ್ನೇ ಬದಲಿಸಿದ ಆ ಮಹಾನ್ ನಾಯಕನ ಪಯಣವನ್ನು ಒಟ್ಟಿಗೆ ಅರ್ಥಮಾಡಿಕೊಳ್ಳೋಣ. ಒಮ್ಮೆ ಊಹಿಸಿಕೊಳ್ಳಿ, ಕೇವಲ 13 ವರ್ಷದ ಒಬ್ಬ ಬಾಲಕ ಸಂಪೂರ್ಣವಾಗಿ ಅಸ್ಥಿರವಾದ ಬಂಡಾಯಗಳಿಂದಲೇ ತುಂಬಿದ್ದ ಸಾಮ್ರಾಜ್ಯದ ಸಿಂಹಾಸನ ಏರುತ್ತಾನೆ. ಆ ವಯಸ್ಸಿನಲ್ಲಿ ಆತ ಸುಲಭವಾಗಿ ಇತರರ ಕೈಗೊಂಬೆಯಾಗಬಹುದಿತ್ತು ಅಲ್ವಾ? ಆದ್ರೆ ಹಾಗಾಗ್ಲಿಲ್ಲ. ಬದಲಾಗಿ ಆತ ಇಡೀ ಭಾರತದ ಸಾರ್ವಭೌಮ ಆಡಳಿತಗಾರನಾಗಿ ಬೆಳೆದು ನಿಂತ. ಅಷ್ಟಕ್ಕೂ ಇದು ಹೇಗೆ ಸಾಧ್ಯವಾಯಿತು? ಈ ವಿಶ್ಲೇಷಣೆಯುದ್ದಕ್ಕೂ ನಾವು ಬಿಡಿಸಿ ನೋಡಲಿರುವ ದೊಡ್ಡ ರಹಸ್ಯವೇ ಇದು. ಭಾಗ 1: ದುರ್ಬಲ ಸಾಮ್ರಾಜ್ಯದ ಉತ್ತರಾಧಿಕಾರ. ಆತನ ತಂದೆ ಶೆಹನ್ಷಾ ಹುಮಾಯೂನ್ ಅವರ ಅನಿರೀಕ್ಷಿತ ಸಾವಿನಿಂದ ಅಕ್ಬರನ ಬದುಕಿನ ಅತಿ ದೊಡ್ಡ ಸವಾಲು ಶುರುವಾಗುತ್ತದೆ. ಮೊಘಲ್ ಸಾಮ್ರಾಜ್ಯ ಆರಂಭದಿಂದಲೂ ಎಷ್ಟೊಂದು ಅಸ್ಥಿರವಾಗಿತ್ತು ಅನ್ನೋದನ್ನೊಮ್ಮೆ ಗಮನಿಸಿ. 1526ರಲ್ಲಿ ಬಾಬರ್ ದಂಡಯಾತ್ರೆ ಮಾಡ್ತಾನೆ, ಆದ್ರೆ ಸಾಮ್ರಾಜ್ಯದಲ್ಲಿ ಶಾಂತಿ ಇರಲಿಲ್ಲ. 1556ರ ಜನವರಿಯಲ್ಲಿ ಹುಮಾಯೂನ್ ತನ್ನ ಗ್ರಂಥಾಲಯದ ಮೆಟ್ಟಿಲುಗಳಿಂದ ಆಯತಪ್ಪಿ ಬಿದ್ಸಾಯ್ತಾನೆ. ಆತ ಸಾಮ್ರಾಜ್ಯವನ್ನ ಮರಳಿ ಪಡೆದು ಕೇವಲ 6 ತಿಂಗಳಷ್ಟೇ ಆಗಿತ್ತು. ತಕ್ಷಣವೇ ಆತನ ಮಗ ಕೇವಲ 13 ವರ್ಷದ ಜಲಾಲ್ ಉದ್ದೀನ್ ಮೊಹಮ್ಮದ್ನನ್ನು ಸಿಂಹಾಸನದ ಮೇಲೆ ಕೂರಿಸಲಾಯಿತು. ಸಾಮ್ರಾಜ್ಯದ ಭವಿಷ್ಯ ಅಕ್ಷರಶಃ ಕತ್ತಲಲ್ಲಿತ್ತು. ಈ ಬಾಲಕ ರಾಜನ ಸುತ್ತ ಅಧಿಕಾರದ ಆಸೆಯಿದ್ದವರು ಸುತ್ತಾಡಲು ಶುರುಮಾಡಿದರು. ಮುಖ್ಯವಾಗಿ ಇಬ್ಬರು ಪ್ರಬಲರು. ಒಬ್ಬ ಹುಮಾಯೂನ್ನ ನಿಷ್ಠಾವಂತ ಸೇನಾಪತಿ ಬೈರಮ್ ಖಾನ್. ಈತ ಯುದ್ಧಭೂಮಿಯಲ್ಲಿ ಅಕ್ಬರ್ನ ಪರವಾಗಿ ನಿಂತು ಗಡಿಗಳನ್ನು ಕಾಯುತ್ತಿದ್ದನು. ಮತ್ತೊಂದೆಡೆ ಅಕ್ಬರ್ನನ್ನು ಸಾಕಿ ಬೆಳೆಸಿದ ದಾದಿ ಮಹಾಮಂಗ. ಈಕೆ ಆಸ್ಥಾನದಲ್ಲಿ ಭಾರೀ ಪ್ರಭಾವ ಬೀರಿ ರಾಜಕೀಯವಾಗಿ ಬಲಶಾಲಿಯಾಗಿದ್ದಳು. ಇವರಿಬ್ಬರೂ ಬಾಲಕ ರಾಜನ ಹೆಸರಿನಲ್ಲಿ ಅಧಿಕಾರ ಚಲಾಯಿಸುತ್ತಿದ್ದ ಪ್ರಮುಖರು. ಆದರೆ ಅಕ್ಬರ್ ಕೇವಲ ಕೈಗೊಂಬೆಯಾಗಿರಲು ಖಂಡಿತ ಸಿದ್ಧನಿರಲಿಲ್ಲ. 1562ರಲ್ಲಿ ಒಂದು ದೊಡ್ಡ ನಾಟಕೀಯ ತಿರುವು ಸಿಗುತ್ತೆ. ಮಹಾಮ್ ಅಂಗಾಳ ಮಗ ಅದಮ್ ಖಾನ್ ಅಕ್ಬರ್ನ ಅತ್ಯುನ್ನತ ಮಂತ್ರಿಯೊಬ್ಬನನ್ನು ಕೊಲ್ಲುತ್ತಾನೆ. ಇದರಿಂದ ರೊಚ್ಚಿಗೆದ್ದ ಅಕ್ಬರ್ ಅದಮ್ ಖಾನ್ನನ್ನು ಅರಮನೆಯ ಬ್ಯಾಲ್ಕನಿಯಿಂದ ಕೆಳಗೆ ಎಸೆಯಲು ಆಜ್ಞಾಪಿಸ್ತಾನೆ. ಆತ ಸ್ಥಳದಲ್ಲೇ ಮೃತಪಡುತ್ತಾನೆ. ಇದರ ಬೆನ್ನಲ್ಲೇ ಬೈರಮ್ ಖಾನ್ನನ್ನು ಅಧಿಕಾರದಿಂದ ಸರಿಸಲಾಗುತ್ತದೆ. ಬರಿಗೈ ಬಾಲಕನಾಗಿದ್ದವನು ರಾಜಪ್ರತಿನಿಧಿಗಳ ಯುಗವನ್ನು ಅಂತ್ಯಗೊಳಿಸಿ ತನ್ನ ಅಧಿಕಾರದ ಚುಕ್ಕಾಣಿಯನ್ನು ತಾನೇ ಹಿಡಿಯುತ್ತಾನೆ. ಭಾಗ 2: ವಿಜಯಗಳು ಮತ್ತು ಜಾಣತನದ ಮೈತ್ರಿಗಳು. ಅಧಿಕಾರ ಕೈಗೆ ಬಂದ ಮೇಲೆ ಅಕ್ಬರ್ ಕೇವಲ ಕತ್ತಿಯ ಬಲವನ್ನು ಮಾತ್ರ ನಂಬಲಿಲ್ಲ. ಬದಲಿಗೆ ಒಂದು ಅದ್ಭುತ ತಂತ್ರವನ್ನು ಬಳಸಿದ. ಉತ್ತರ ಭಾರತವನ್ನು ಮತ್ತು ಗುಜರಾತ್ನ ವ್ಯಾಪಾರ ಮಾರ್ಗಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ರಜಪೂತರನ್ನು ಎದುರಿಸುವುದು ಅನಿವಾರ್ಯವಾಗಿತ್ತು. ಇಲ್ಲಿ ಅಕ್ಬರ್ನ ರಾಜತಾಂತ್ರಿಕ ಬುದ್ಧಿ ಕೆಲಸ ಮಾಡಿತು. ಖಚ್ವಾಹ ವಂಶದ ರಾಜ ಭರ್ಮಲ್ ತನ್ನ ಮಗಳನ್ನು ಅಕ್ಬರ್ನಿಗೆ ವಿವಾಹ ಮಾಡಿಕೊಡುವ ಮೂಲಕ ಮೊದಲ ಮೈತ್ರಿ ಮಾಡಿಕೊಂಡ. ಅಕ್ಬರ್ ಅವರನ್ನು ಕೇವಲ ಸೋಲಿಸಿಲ್ಲ, ಬದಲಿಗೆ ಅವರನ್ನು ಆಪ್ತರನ್ನಾಗಿ ಮಾಡಿಕೊಂಡ. ಅವರಿಗೆ ಆ ಸ್ಥಾನದಲ್ಲಿ ಮಂತ್ರಿಗಿರಿ, ರಾಜ್ಯಪಾಲರ ಸ್ಥಾನ ನೀಡಿದ. ರಜಪೂತರು ತಮ್ಮ ಪ್ರದೇಶಗಳನ್ನು ತಾವೇ ಆಳುತ್ತಿದ್ದರು, ಆದರೆ ಅಲ್ಲಿ ಮೊಘಲ್ ನಾಣ್ಯಗಳು ಚಲಾವಣೆಯಲ್ಲಿದ್ದವು. ಎಂತಹ ಜಾಣ್ಮೆಯ ಒಪ್ಪಂದ ಅಲ್ವಾ? ಈ ಮೈತ್ರಿಗಳಿಂದಾದ ಅತಿ ದೊಡ್ಡ ಲಾಭ ಏನಪ್ಪಾ ಅಂದ್ರೆ, ಇದು ಕೇವಲ ರಾಜಕೀಯವಾಗಿ ಉಳಿಯಲಿಲ್ಲ. ರಾಜ ಮಾನ್ಸಿಂಗ್ನಂತಹ ಪ್ರಬಲ ನಾಯಕರು ಮೊಘಲ್ ಸೈನ್ಯದ ನೇತೃತ್ವ ವಹಿಸಿದ್ರು. ರಜಪೂತರು ಆಸ್ಥಾನವನ್ನ ಪ್ರವೇಶಿಸಿದ್ರಿಂದ ಹೊರಗಿನವರಾಗಿದ್ದ ಮೊಘಲರು ಭಾರತೀಯ ಸಂಸ್ಕೃತಿಯೊಂದಿಗೆ ಬೆರೆಯಲು ಪ್ರಾರಂಭಿಸಿದ್ರು. ಅಕ್ಷರಶಃ ಮೊಘಲ್ ಸಾಮ್ರಾಜ್ಯದ ಭಾರತೀಕರಣ ಶುರುವಾಗಿದ್ದೇ ಇಲ್ಲಿಂದ. ಆದರೆ ಎಲ್ಲರೂ ಮೈತ್ರಿಗೆ ತಲೆಬಾಗಲಿಲ್ಲ. ಅಕ್ಬರ್ನ ಮೈತ್ರಿ ವಿಫಲವಾದಾಗ ಆತನ ಸೇನಾಬಲ ಎಷ್ಟು ಭೀಕರವಾಗಿರುತ್ತಿತ್ತು ಅನ್ನೋದಕ್ಕೆ ಚಿತ್ತೋರ್ ಮುತ್ತಿಗೆಯೇ ಸಾಕ್ಷಿ. ಬಾಬರನ ಕಾಲದಿಂದಲೂ ವಿರೋಧಿಸುತ್ತಿದ್ದ ಸಿಸೋಡಿಯಾ ವಂಶಸ್ಥರು ಶರಣಾಗಲಿಲ್ಲ. 1568ರಲ್ಲಿ ಅಕ್ಬರ್ ಚಿತ್ತೋರ್ ಕೋಟೆಗೆ ಮುತ್ತಿಗೆ ಹಾಕಿದ. ಸುಮಾರು 30,000 ಸೈನಿಕರು ತಮ್ಮ ಅಂತಿಮ ಉಸಿರಿರುವವರೆಗೂ ಹೋರಾಡಿ ಪ್ರಾಣಬಿಟ್ರು. ಮತ್ತು ಮಹಿಳೆಯರು ಶತ್ರುಗಳ ಕೈಗೆ ಸಿಲುಕದಿರಲು ಬೆಂಕಿಗೆ ಹಾರಿ ಜೌಹಾರ್ ಮಾಡಿಕೊಂಡ್ರು. ಅಕ್ಬರೊಬ್ಬ ದಯಾಮಯಿ ಮಾತ್ರವಲ್ಲ, ಅತ್ಯಂತ ಕಠಿಣ ಸೇನಾನಿಯೂ ಆಗಿದ್ದ. ಭಾಗ 3: ಮುಘಲ್ ಆಡಳಿತ ವ್ಯವಸ್ಥೆಯ ರಚನೆ. ಇಷ್ಟು ಬೃಹತ್ತಾಗಿ ಬೆಳೆಯುತ್ತಿದ್ದ ಸಾಮ್ರಾಜ್ಯವೊಂದು ಕೇವಲ ರಕ್ತ ಸಂಬಂಧಗಳ ಆಧಾರದ ಮೇಲೆ ಕಾಯ್ದುಕೊಳ್ಳುವುದು ಅಸಾಧ್ಯವಾಗಿತ್ತು. ಹಾಗಾಗಿ ಅಕ್ಬರ್ ಹೊಸ ವ್ಯವಸ್ಥೆಯೊಂದನ್ನು ಜಾರಿಗೆ ತಂದ. ಆ ವ್ಯವಸ್ಥೆಯೇ ಮನ್ಸಬ್ದಾರಿ ಸಿಸ್ಟಮ್. ಇದು ಇಡೀ ಸಾಮ್ರಾಜ್ಯದ ಬೆನ್ನೆಲುಬಾಗಿ ನಿಂತಿತ್ತು. ಇಲ್ಲಿ ಪ್ರತಿಯೊಬ್ಬ ಅಧಿಕಾರಿಗೂ ಒಂದು ಮನ್ಸಬ್ ಅಂದರೆ ಶ್ರೇಣಿಯನ್ನು ನೀಡಲಾಗುತ್ತಿತ್ತು. ಆ ಶ್ರೇಣಿಯ ಆಧಾರದ ಮೇಲೆ ಅವರು ಚಕ್ರವರ್ತಿಗೆ ಎಷ್ಟು ಸೈನಿಕರನ್ನು ಒದಗಿಸಬೇಕು ಅಂತ ನಿರ್ಧಾರವಾಗುತ್ತಿತ್ತು. ಇದಕ್ಕೆ ಪ್ರತಿಯಾಗಿ
ಅವರಿಗೆ ಜಾಗೀರ್ ಎಂಬ ತಾತ್ಕಾಲಿಕ ಜಮೀನನ್ನು ನೀಡಲಾಗುತ್ತಿತ್ತು. ಗಮನಿಸಿ, ಈ ಜಾಗೀರ್ಗಳು ವಂಶಪಾರಂಪರ್ಯವಾಗಿರಲಿಲ್ಲ. ಅಧಿಕಾರಿಗಳನ್ನು ಪದೇ ಪದೇ ಬೇರೆ ಕಡೆಗೆ ವರ್ಗಾಯಿಸಲಾಗುತ್ತಿತ್ತು. ಇದರಿಂದ ಯಾರೂ ಕೂಡ ಒಂದೇ ಕಡೆ ಪ್ರಬಲರಾಗಿ ಬಂಡಾಯ ಏಳುವ ಚಾನ್ಸೇ ಇರಲಿಲ್ಲ. ಈ ಶ್ರೇಣಿಯ ಪ್ರಮಾಣ ಎಷ್ಟಿರುತ್ತಿತ್ತು ಗೊತ್ತಾ? 10ರಿಂದ ಬರೋಬ್ಬರಿ 10,000ದವರೆಗೆ. ಇಲ್ಲಿ ಯಾರು ಯಾವ ಶ್ರೇಣಿಯಲ್ಲಿರ್ತಾರೆ ಅನ್ನೋದು ಅವರ ವಂಶ ಅಥವಾ ಹಿನ್ನೆಲೆಯ ಮೇಲಲ್ಲ, ಬದಲಾಗಿ ಅವರ ಸ್ವಂತ ಕೌಶಲ್ಯ ಮತ್ತು ಸಾಧನೆಗಳ ಮೇಲೆ ನಿರ್ಧಾರವಾಗುತ್ತಿತ್ತು. ಈ ಅದ್ಭುತ ವ್ಯವಸ್ಥೆ ಸಾಮ್ರಾಜ್ಯಕ್ಕೆ ಅತ್ಯಂತ ಬೃಹತ್ ಮತ್ತು ಶಿಸ್ತಿನ ಸೈನ್ಯವನ್ನು ಒದಗಿಸಿತು. ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸುವಲ್ಲಿ ಅಕ್ಬರ್ ಎಂಥ ಮಾಸ್ಟರ್ಮೈಂಡ್ ಆಗಿದ್ದ ಅಂತ ಇಲ್ಲಿ ನೋಡಿ. ಹಿಂದೆ ವಜೀರ್ ಅಂದ್ರೆ ಪ್ರಧಾನಮಂತ್ರಿಯ ಬಳಿ ಎಲ್ಲಾ ಅಧಿಕಾರ ಇರುತ್ತಿತ್ತು. ಇದು ರಾಜನಿಗೆ ಅಪಾಯಕಾರಿ. ಇದನ್ನು ಅರಿತ ಅಕ್ಬರ್ ಆ ಒಂದೇ ಹುದ್ದೆಯನ್ನು 4 ಪ್ರತ್ಯೇಕ ಹುದ್ದೆಗಳಾಗಿ ಒಡೆದುಹಾಕಿದ. ಹಣಕಾಸು, ಸೈನ್ಯ, ಅರಮನೆ ಉಸ್ತುವಾರಿ ಮತ್ತು ನ್ಯಾಯಾಂಗ. ಯಾರ ಕೈಯಲ್ಲೂ ಸಂಪೂರ್ಣ ಅಧಿಕಾರ ಇರಲಿಲ್ಲ. ಪ್ರತಿಯೊಬ್ಬರೂ ನೇರವಾಗಿ ಅಕ್ಬರ್ಗೆ ಮಾತ್ರ ಉತ್ತರದಾಯಿಯಾಗಿದ್ರು. ಇದು ಪವರ್ ಬ್ಯಾಲೆನ್ಸ್ ಮಾಡುವ ಅತ್ಯದ್ಭುತ ತಂತ್ರ. ಭಾಗ 4. ಹೊಸ ಧಾರ್ಮಿಕ ದೃಷ್ಟಿಕೋನ. ಒಬ್ಬ ಸಾಂಪ್ರದಾಯಿಕ ವಿಜಯಶಾಲಿಯಾಗಿದ್ದವನು ಒಬ್ಬ ಆಧ್ಯಾತ್ಮಿಕ ಅನ್ವೇಷಕನಾಗಿ ಬದಲಾದ ಇತಿಹಾಸದ ಅತ್ಯಂತ ಕುತೂಹಲಕಾರಿ ಘಟ್ಟ ಇದು. ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಆತನ ಸಾಮ್ರಾಜ್ಯ ಅಷ್ಟು ಸಹಿಷ್ಣುವಾಗಿರಲಿಲ್ಲ. ಆದರೆ ದಿನ ಕಳೆದಂತೆ ಅಕ್ಬರ್ ತೆಗೆದುಕೊಂಡ ನಿರ್ಧಾರಗಳು ಅಚ್ಚರಿ ಮೂಡಿಸ್ತವೆ. 1563ರಲ್ಲಿ ತೀರ್ಥಯಾತ್ರೆ ತೆರಿಗೆಯನ್ನು ರದ್ದು ಮಾಡಿದ. 1564ರಲ್ಲಿ ಮುಸ್ಲಿಮೇತರರ ಮೇಲಿನ ಜಿಜಿಯಾ ತೆರಿಗೆಯನ್ನು ತೆಗೆದುಹಾಕಿದ. ಹಿಂದೂ ದೇವಾಲಯಗಳಿಗೆ ಪ್ರಾಯೋಜಕತ್ವ ನೀಡಲು ಶುರುಮಾಡಿದ. ಅಷ್ಟೇ ಅಲ್ಲ, ಎಲ್ಲಾ ಧರ್ಮದ ವಿದ್ವಾಂಸರು ಬಂದು ಮುಕ್ತವಾಗಿ ಚರ್ಚಿಸಲು ಇಬಾದತ್ ಖಾನಾ ಅನ್ನೋ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸಿದ. ಆ ಕಾಲಕ್ಕೆ ಇಂಥದ್ದೊಂದು ಮುಕ್ತ ಚಿಂತನೆ ಊಹಿಸಲು ಅಸಾಧ್ಯ. 1585ರಲ್ಲಿ ಅಕ್ಬರ್ ಹೊರಡಿಸಿದ ನಾಣ್ಯದ ಬರಹವನ್ನು ಒಮ್ಮೆ ಗಮನಿಸಿ. ಅಲ್ಲಾಹು ಅಕ್ಬರ್, ಜಲ್ಲಾ ಜಲಾಲುಹು. ಇದರ ಸಾಂಪ್ರದಾಯಿಕ ಅರ್ಥ ದೇವರು ಶ್ರೇಷ್ಠನು ಅಂತ. ಆದ್ರೆ ಇದರಲ್ಲಿ ಒಂದು ಚಾಣಾಕ್ಷ ದ್ವಂದ್ವ ಇದೆ. ಇದನ್ನು ಅಕ್ಬರ್ನೇ ದೇವರು ಎಂದು ಓದಬಹುದು. ಜೊತೆಗೆ ಜಲಾಲುಹು ಅನ್ನೋ ಪದದಲ್ಲಿ ಆತನ ಮೂಲ ಹೆಸರು ಜಲಾಲ್ ಕೂಡ ಸೇರ್ಕೊಂಡಿದೆ. ತನ್ನನ್ನು ತಾನು ಕೇವಲ ರಾಜನನ್ನಾಗಿ ಮಾತ್ರವಲ್ಲ, ಒಂದು ಅತ್ಯುನ್ನತ ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಬಿಂಬಿಸಿಕೊಳ್ಳುವ ಆತನ ಧೈರ್ಯ ಎಂಥದು ನೋಡಿ. ಆತನ ಆಧ್ಯಾತ್ಮಿಕ ಪ್ರಯಾಣ ಅಲ್ಲಿಗೆ ನಿಲ್ಲಿಲ್ಲ. 1579ರ ಹೊತ್ತಿಗೆ ಆತ ತನ್ನನ್ನು ತಾನು ಜಿಲ್-ಎ-ಇಲಾಹಿ ಅಂದರೆ ದೇವರ ನೆರಳು ಅಂತ ಘೋಷಿಸಿಕೊಂಡ. ಸಸ್ಯಾಹಾರವನ್ನು ರೂಢಿಸಿಕೊಂಡ. ಪ್ರತಿದಿನ ಬೆಳಿಗ್ಗೆ ಸೂರ್ಯನನ್ನು ಆರಾಧಿಸ್ತಿದ್ದ. ಇಷ್ಟೇ ಅಲ್ಲದೆ ವಿಭಿನ್ನ ಧರ್ಮಗಳ ಒಳ್ಳೆಯ ಅಂಶಗಳನ್ನು ಸೇರಿಸಿ ದೀನ್-ಎ-ಇಲಾಹಿ ಎಂಬ ಹೊಸ ಧರ್ಮವನ್ನೇ ಪ್ರಯೋಗ ಮಾಡಿದ. ಆತ ತನ್ನ ಸಾಮ್ರಾಜ್ಯದ ಎಲ್ಲ ನಂಬಿಕೆಗಳನ್ನು ಪ್ರತಿನಿಧಿಸುವ ಒಬ್ಬ ಯೂನಿವರ್ಸಲ್ ರೂಲರ್ ಆಗಲು ಪ್ರಯತ್ನಿಸಿದ್ದ. ಭಾಗ 5. ಅತ್ಯಂತ ಶ್ರೇಷ್ಠ ಮೊಘಲ್ ಸಾಮ್ರಾಟನ ಪರಂಪರೆ. ಅಕ್ಟೋಬರ್ 16, 1005. ಇತಿಹಾಸದಲ್ಲಿ ಜಲಾಲುದ್ದೀನ್ ಮುಹಮ್ಮದ್ ಅಕ್ಬರ್ನ ಶಕೆಯ ಅಂತ್ಯ. ಈಗ ಒಮ್ಮೆ ಹಿಂದಿರುಗಿ ನೋಡಿ. 1556ರಲ್ಲಿ ಆ 13 ವರ್ಷದ ಬಾಲಕನಿಗೆ ಸಿಕ್ಕಿದ್ದು ಛಿದ್ರಗೊಂಡ ಬಂಡಾಯಿಗಳಿಂದಲೇ ತುಂಬಿದ್ದ ಒಂದು ಅಸ್ಥಿರ ಸಾಮ್ರಾಜ್ಯ. ಆದರೆ 1605ರಲ್ಲಿ ಆತ ಸಾಯುವಾಗ ತನ್ನ ಮಗ ಜಹಂಗೀರ್ಗೆ ಬಿಟ್ಟುಹೋದ ಸಾಮ್ರಾಜ್ಯ ಹೇಗಿತ್ತು ಗೊತ್ತಾ? ಅತ್ಯಂತ ಬಲಿಷ್ಠವಾದ, ಕಟ್ಟುನಿಟ್ಟಿನ ಅಧಿಕಾರಶಾಹಿ ವ್ಯವಸ್ಥೆಯುಳ್ಳ, ಸಂಪೂರ್ಣವಾಗಿ ಭದ್ರವಾದ ಸಾಮ್ರಾಜ್ಯ. ಅದು ಕೇವಲ ಹೊರಗಿನಿಂದ ಬಂದ ತುರ್ಕೋ-ಮೊಂಗೋಲ್ ರಾಜ್ಯವಾಗಿ ಉಳಿದಿರಲಿಲ್ಲ. ಅದು ಮಣ್ಣಿನ ಗುಣವನ್ನು ಮೈಗೂಡಿಸಿಕೊಂಡು ಸಂಪೂರ್ಣವಾಗಿ ಭಾರತೀಯವಾಗಿತ್ತು. ಅಂತಿಮವಾಗಿ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಒಂದು ದೊಡ್ಡ ಪ್ರಶ್ನೆ ಇದೆ. ಅಕ್ಬರ್ ಅಂದ್ರೆ ಯಾರು? ವಿಭಿನ್ನ ಹಿನ್ನೆಲೆಯ ಜನರನ್ನು ಒಗ್ಗೂಡಿಸಿದ ಸಹಿಷ್ಣುತೆಯ ಪ್ರವಾದಿಯೇ? ತನ್ನ ಬುದ್ಧಿವಂತಿಕೆಯಿಂದ ಸಾಮ್ರಾಜ್ಯ ಕಟ್ಟಿನ ವಿಜಯಶಾಲಿಯೇ? ಅಥವಾ ಅಧಿಕಾರವನ್ನು ಉಳಿಸಿಕೊಳ್ಳಲು ಎಲ್ಲವನ್ನೂ ಬಳಸಿಕೊಂಡ ಅಂತಿಮ ವಾಸ್ತವವಾದಿಯೇ? ದೀನ್-ಎ-ಇಲಾಹಿ ಬಹುಕಾಲ ಉಳಿಯದಿದ್ದರೂ ಎಲ್ಲರ ಸಾರ್ವಭೌಮನಾಗಲು ಆತ ಪಟ್ಟ ಶ್ರಮ ಖಂಡಿತ ಸಾಮಾನ್ಯವಲ್ಲ. ಈತ ಇತಿಹಾಸದ ಪುಟಗಳಲ್ಲಿ ಮೊಘಲ್-ಎ-ಆಜಂ ಅಂದರೆ ಅತ್ಯಂತ ಶ್ರೇಷ್ಠ ಮೊಘಲ್ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ವಿಚಾರ ನಿಮ್ಮ ತಲೆಯಲ್ಲಿ ಎಷ್ಟೊಂದು ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕಿರ್ಬೋದಲ್ವಾ? ಇದರ ಬಗ್ಗೆ ಇನ್ನಷ್ಟು ಯೋಚಿಸಿ, ಅನ್ವೇಷಿಸಿ.